ಕಾರ್ಕಳ ತಾಲೂಕಿನ ಕೊಕ್ಕುಂದೂರು ಗ್ರಾಮ ಪಂಚಾಯತ್ನ ಮೇಲ್ಜಡ್ಡು ಎಂಬಲ್ಲಿ ಗುಲಾಬಿ ಕುಲಾಲ್ ಮತ್ತು ಜಯಂತಿ ಆಚಾರ್ಯ ಕುಟುಂಬಗಳು ಕಳೆದ 35 ವರ್ಷಗಳಿಂದ ವಾಸಿಸುತ್ತಿದ್ದಾರೆ. ಆದರೆ ಅವರಿಗೆ ಈವರೆಗೆ ಹಕ್ಕುಪತ್ರ ನೀಡಿಲ್ಲ. ಇದೀಗ ವಿಶ್ವಕರ್ಮ ಸಮಾಜದ ಮುಖಂಡರು ಹಾಗೂ ಕುಲಾಲ್ ಸಮಾಜದ ಮುಖಂಡರು ಹಕ್ಕುಪತ್ರ ನೀಡುವಂತೆ ಕಾರ್ಕಳ ತಾಲೂಕು ಕಚೇರಿಗೆ ಮನವಿಯನ್ನ ನೀಡಿದ್ದಾರೆ. ಕಾರ್ಕಳದ ಮೇಲ್ಜಡ್ಡು ಬಳಿ ಕಳೆದ 35 ವರ್ಷಗಳ ಹಿಂದಿನಿಂದ ಗುಲಾಬಿ ಕುಲಾಲ್ ಹಾಗೂ ಜಯಂತಿ ಆಚಾರ್ಯ ಕುಟುಂಬಗಳು ವಾಸವಾಗಿದ್ದು, ಕಳೆದ 36 ವರ್ಷಗಳಿಂದ ತಮಗೆ ಹಕ್ಕುಪತ್ರ ನೀಡಿ ಎಂದು ಕಂದಾಯ ಇಲಾಖೆ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸುತ್ತಾ ಬಂದಿದ್ದು, ಆದರೆ ಹಕ್ಕುಪತ್ರ ಸಿಗದಾಗ ನಿರಂತರ ಮನವಿಗಳ ಮೇಲೆ ಮನವಿ ಮಾಡುತ್ತಲೇ ಬಂದಿದ್ರು. ಅವರಿಬ್ಬರ ಮನೆ ಹತ್ತಿರದ ಜಾಗದ ಪ್ರಭಾವಿ ವ್ಯಕ್ತಿಯೊಬ್ಬರು ಈ ಎರಡು ಕುಟುಂಬಗಳನ್ನು ಒದ್ದೋಡಿಸುವ ಪ್ರಯತ್ನ ಮಾಡುತ್ತಲೇ ಬಂದಿರುತ್ತಾರೆ. ಈ ಸಮಸ್ಯೆಯ ಬಗ್ಗೆ ವಿಫೋನ್ ಮಾಧ್ಯಮದಲ್ಲಿ ಸುದ್ದಿ ಬಿತ್ತರಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ವಿಶ್ವಕರ್ಮ ಸಮಾಜದ ಮುಖಂಡರು ಹಾಗೂ ಕುಲಾಲ ಸಮಾಜದ ಮುಖಂಡರು ಕಾರ್ಕಳ ತಾಲೂಕು ಕಚೇರಿಗೆ ಬಂದು ಎರಡು ಕುಟುಂಬಗಳಿಗೂ ಆದಷ್ಟು ಬೇಗ ಹಕ್ಕುಪತ್ರಗಳನ್ನು ನೀಡಬೇಕೆಂದು ತಾಲೂಕು ದಂಡಾಧಿಕಾರಿಯವರಲ್ಲಿ ಮನವಿ ಪತ್ರ ನೀಡಿ ಮನವಿಯನ್ನ ಮಾಡಿದ್ರು. ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಕಾರ್ಕಳ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದ ಎಂ ರಮೇಶ್ ಅವರು, ಎರಡು ಕುಟುಂಬಗಳು ಹಕ್ಕುಪತ್ರದಿಂದ ವಂಚಿತರಾಗಿದ್ದಾರೆ. ಈ ಮನೆಗಳಿಗೆ ಮನೆ ನಂಬರ ಹಾಗೂ ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳು ಸಿಕ್ಕಿದ್ರೂ ಮನೆಯವರು ಹಕ್ಕುಪತ್ರದಿಂದ ವಂಚಿತರಾಗಿದ್ದಾರೆ ಎಂದರು. ಇದೇ ವೇಳೆ ಕುಲಾಲ ಸಂಘದ ಕಾರ್ಕಳ ತಾಲೂಕು ಅಧ್ಯಕ್ಷರಾದ ಹರೀಶ್ ಚಂದ್ರ ಕುಲಾಲ್ ಅವರು ಮಾತನಾಡಿ, ಸುಮಾರು 35 ವರ್ಷಗಳಿಂದ ಈ ಎರಡು ಬಡ ಕುಟುಂಬಗಳು ಹಕ್ಕುಪತ್ರಗಳಿಗಾಗಿ ಕಚೇರಿಯಿಂದ ಕಚೇರಿಗೆ ಅಲೆದ ಬೆಂಡಾಗಿದ್ದಾರೆ. ನಾವಿವರ ಸಮಸ್ಯೆಯನ್ನ ಮನಗಂಡು ಎರಡು ಸಮಾಜದ ಮುಖಂಡರು ತಾಲೂಕು ದಂಡಾಧಿಕಾರಿಯ ಮೂಲಕ ಸರ್ಕಾರಕ್ಕೆ ಎರಡು ಕುಟುಂಬಗಳಿಗೆ ಆದಷ್ಟು ಬೇಗ ಹಕ್ಕುಪತ್ರವನ್ನ ನೀಡಬೇಕೆಂದು ಒತ್ತಾಯಿಸುತ್ತಿದ್ದೇವೆ ಎಂದರು. ನಾವಿಂದು ಮೇಲ್ಜಡ್ಡು ಜಯಂತ್ಯಾಚಾರ್ಯ ಹಾಗೂ ಇನ್ನೊಂದು ಸಮಾಜದವರು ಗುಲಾಬಿ ಮೂಲ್ಯರವರ ವಾಸ್ತವ್ಯದ ಹಕ್ಕುಪತ್ರದ ಬಗ್ಗೆ ಮೊನ್ನೆಯಿಂದ ಕೆಲವು ಸಮಯದಿಂದ ಇದರ ಬಗ್ಗೆ ಹೋರಾಡ್ತಾ ಇದ್ದಾರೆ. ಎಷ್ಟೋ ವರ್ಷದಿಂದ ಈ ಹಕ್ಕುಪತ್ರಗಳಿಗಾಗಿ ಅವರು ತಾಲೂಕು ಆಡಳಿತ ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು ಎಲ್ಲರೊಂದಿಗೆ ಸಂಪರ್ಕದಲ್ಲಿ ಇದ್ದು ಹಕ್ಕುಪತ್ರ ಸಿಗಬೇಕು ಅನ್ನುವಂಥದ್ದು ಹೋರಾಟವನ್ನು ಮಾಡ್ತಾ ಇದ್ದಾರೆ. 30-35 ವರ್ಷಗಳಿಂದ ಅಲ್ಲಿ ವಾಸವಿದ್ದು ರೇಷನ್ ಕಾರ್ಡ್ ಆಗಿರ್ಬೋದು, ಮನೆ ತೆರಿಗೆ ಆಗಿರ್ಬೋದು, ಕರೆಂಟಿನ ಸೌಲಭ್ಯ ಆಗಿರ್ಬೋದು, ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಂಡು ಇನ್ನೂ ಇವರಿಗೆ ಹಕ್ಕುಪತ್ರ ಸಿಗ್ತಾ ಇಲ್ಲ ಅಂತ ಹೇಳಿದರೆ ಬಹುಶಃ ಇದು ತುಂಬ ದುರ್ದೈವದ ಸಂಗತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ರಾಷ್ಟ್ರೀಯ ಪಕ್ಷಗಳೆನಿಸುವಂತಹ ಇಲ್ಲಿಯ ಎರಡೂ ಪಕ್ಷಗಳು ಇದರ ಬಗ್ಗೆ ಇನ್ನೂ ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಬೇಜಾರಾಗ್ತದೆ. ಯಾಕೆಂದರೆ ಕೆಲವು ಅನಗತ್ಯ ವಿಷಯಗಳಿಗೆ ಸ್ಪಂದಿಸುತ್ತಿರುವಂತಹ ಈ ಪಕ್ಷಗಳು ಫೇಸ್ಬುಕ್ನಲ್ಲಿ ಪುಂಗಾನುಗಟ್ಟಲೆ ಬರಹವನ್ನು ಬರೆಯುವಂತಹ ಈ ಪಕ್ಷಗಳು ಇದರ ಬಗ್ಗೆ ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿದೆ ಅಂತ ಹೇಳಲಿಕ್ಕೆ ಏನೂ ನಮ್ಮಲ್ಲಿ ಸಂಕೋಚ ಇಲ್ಲ. ಬೇರೆ ಕಡೆ ಇಂತಹದ್ದೇ ಪ್ರಕರಣಗಳಾದರೆ ನಿಮಗೆ ಗೊತ್ತಿರ್ಬೋದು, ಬೆಂಗಳೂರಿನಲ್ಲಿ ಆಗಿರುವಂತಹ ಒಕ್ಕಲೆಬ್ಬಿಸಿದಂತಹ ಪ್ರಕರಣಗಳಲ್ಲಿ ಕೂಡಲೇ ಸ್ಪಂದಿಸಿ ಅವರಿಗೆ ವಸತಿ ವ್ಯವಸ್ಥೆಯನ್ನು ಮಾಡಿದಂತಹ ಉದಾಹರಣೆಗಳು ಸಹ ಇದು ತುಂಬ ಇದೆ. ಆದರೆ ಇಲ್ಲಿ 30-35 ವರ್ಷಗಳಿಂದ ಇಲ್ಲಿಯ ನಿವಾಸಿಗಳೇ ಆಗಿರುವಂತಹ ಈ ಎರಡು ಬಡ ಕುಟುಂಬಗಳಿಗೆ ಇನ್ನೂ ಹಕ್ಕುಪತ್ರ ಸಿಕ್ಕಿಲ್ಲ. ಇದರ ಬಗ್ಗೆ ಯಾವುದೇ ಪಕ್ಷಗಳು ಇದರ ಬಗ್ಗೆ ಚಕಾರ ಎತ್ತಿಲ್ಲ ಅಂತ ಹೇಳಿದರೆ ಇವರ ಬಗ್ಗೆ ಇನ್ನು ಯಾವ ರೀತಿ ನಾವು ಉತ್ತರವನ್ನು ನಿರೀಕ್ಷಿಸಬಹುದು ಅನ್ನುವಂಥದ್ದನ್ನು ನಮಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಇನ್ನಾದರೂ ಪಕ್ಷಗಳಾಗಿರ್ಬೋದು, ಮುಖಂಡರುಗಳಾಗಿರ್ಬೋದು ಈ ಬಡ ಕುಟುಂಬಗಳಿಗೆ ಒಂದು ಹಕ್ಕುಪತ್ರವನ್ನು ನೀಡುವುದರ ಮೂಲಕ ಅವರ ಬಾಳಿಗೆ ಬೆಳಕಾಗಬೇಕು, ಅವರ ಮುಂದಿನ ಜೀವನಕ್ಕೊಂದು ವಾಸ್ತವ್ಯದ ನೆಲೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಹಕ್ಕೊತ್ತಾಯವನ್ನು ಈ ಸಂದರ್ಭದಲ್ಲಿ ನಾವು ಎಲ್ಲ ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದೇವೆ. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.